ಶತಾಯುಷಿ ಶ್ರೀಮತಿ ಕಾಮಕ್ಕ ಎಂ ದೇವರಾಜ್ ಅವರ ಹುಟ್ಟುಹಬ್ಬ ಮಹೋತ್ಸವ ಹಾಗೂ ಅಭಿನಂದನಾ ಕಾರ್ಯಕ್ರಮ. ಮೊಳಕಾಲ್ಮೂರು ಪಟ್ಟಣದ ತಿಲಕ ಬಡಾವಣೆಯ ನಿವಾಸಿ ಮಾಜಿ ಕಾಂಗ್ರೆಸ್ ಪುರಸಭಾ ಸದಸ್ಯರು, ಹಿರಿಯ ಕಾಂಗ್ರೆಸ್ ನಾಯಕಿ ಶತಾಯುಷಿ ಶ್ರೀಮತಿ ಕಾಮಕ್ಕ ಎಂ ದೇವರಾಜ್ ಅವರ ಹುಟ್ಟುಹಬ್ಬ ಮಹೋತ್ಸವ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಸ್ತುತ ಆಧುನಿಕ ಜೀವನ ಪದ್ಧತಿಯಿಂದ ಆಹಾರ, ನೀರು, ವಾತಾವರಣ ಕಲುಷಿತಗೊಂಡು ಮನುಷ್ಯನ ಆಯಸ್ಸು ಕುಂಠಿತಗೊಂಡಿದೆ. ಇದರ ಮಧ್ಯೆ ಉತ್ತಮ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡು ಶ್ರೀಮತಿ ಕಾಮಕ್ಕ ಎಂ ದೇವರಾಜ್ ಅವರು ಇಂದಿಗೆ 103 ವಸಂತಗಳನ್ನು ಪೂರೈಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಕಾಮಕ್ಕನವರ ಮಕ್ಕಳು, ಸೊಸೆಯಂದರು, ಅಳಿಯಂದರು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಸೇರಿದಂತೆ ಕಾಮಕ್ಕ ಅವರ ಹುಟ್ಟುಹಬ್ಬವನ್ನು ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಸಂತೋಷ, ಸಂಭ್ರಮ, ಸಡಗರದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಸಂದರ್ಭದಲ್ಲಿ ಮೊಳಕಾಲ್ಮೂರು ಸ್ತ್ರೀ ಸುರಕ್ಷತಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಆಯೋಜಕರಾದ ಶ್ರೀಮತಿ MT ಸರಸ್ವತಿ ಕೃಷ್ಣಮೂರ್ತಿ, ವಕೀಲರಾದ MO ಮಂಜುನಾಥ ಸ್ವಾಮಿ ನಾಯಕ್ ಸೇರಿದಂತೆ ಶ್ರೀಮತಿ ಕಾಮಕ್ಕ ಎಂ ದೇವರಾಜರವರ ಮಕ್ಕಳು, ಸೊಸೆಯಂದರು, ಅಳಿಯಂದರು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಸೇರಿದಂತೆ ಸಂಬಂಧಿಕರು, ಕುಲ ಬಾಂಧವರು, ಅಪಾರ ಅಭಿಮಾನ ಬಳಗ, ಸಾರ್ವಜನಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ, ಭಾಳ ಸಂತೋಷ. ಅಜ್ಜಿ ಹೀಗೆ 106 ವರ್ಷ 100 ಕಾಲ ಬದುಕಿ ಬಾಳಲಿ ಅಂತ ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅಜ್ಜಿಗೆ ಆಯುರಾರೋಗ್ಯ ಮತ್ತು ಸುಖ, ಸಂತೋಷ, ನೆಮ್ಮದಿ ಚೆನ್ನಾಗಿರ್ಬೇಕು ಅಜ್ಜಿ ಅಂತ ಹೇಳ್ಬಿಟ್ಟು ಬೇಡ್ಕೋಬೇಕಂತ ಕೇಳ್ಕೊಳ್ತೀವಿ. ಕಾಮಕ್ಕಜ್ಜಿಯವರು 103 ವರ್ಷ ಬದುಕಿದ್ದಾರೆ. ಪಟ್ಟಣ ಪಂಚಾಯತಿ ಸದಸ್ಯರು, ಕಾಂಗ್ರೆಸ್ ಸದಸ್ಯರು. ಅವರಿಗೆ ನಾವು 2 ಗಂಡು ಮಕ್ಕಳು, 4 ಹೆಣ್ಮಕ್ಳು, ಅವ್ರ ಮೊಮ್ಮಕ್ಕಳು, ಮಕ್ಕಳು ಮತ್ತು ಮರಿಮಕ್ಕಳು ಎಲ್ಲರೂ ಇದ್ದಾರೆ. ಅವರೆಲ್ಲ ಖುಷಿಯಾಗಿ ಈ ಸಮಾರಂಭ 103 ವರ್ಷ ಬದುಕಿರೋದಕ್ಕೆ ಸಮಾರಂಭ ಮಾಡ್ತಿದ್ದೀವಿ. ಶ್ರೀಮತಿ ಕಾಮಕ್ಕನವರು, ಕಾಮಕ್ಕ ಎಂ ದೇವರಾಜ್ ಅಂತ ಹೇಳ್ಬಿಟ್ಟು ಅವರು ಹೀಗೆ ಸುಮಾರು 30 ವರ್ಷದಿಂದ ಮೊಳಕಾಲ್ಮೂರು ಪುರಸಭೆಗೆ ಸದಸ್ಯರಾಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ಅವರು ಹತ್ತಿರ ಈಗ 101, 102 ವರ್ಷದ ಆಚೀಚೆ ಇದ್ದಾರೆ. ಒಟ್ಟು ಶತಾಯುಷಿಗಳವರು 100 ವರ್ಷ ದಾಟಿ ಮುಂದಕ್ಕೆ ತಮ್ಮ ಯಶಸ್ವಿ ಜೀವನ ಮಾಡ್ತಾಯಿದ್ದಾರೆ. ಅವರು ಒಂದು ಅವಧಿಯಲ್ಲಿ ಇಲ್ಲಿ ತನಕ ಅವರಿಗೆ 2 ಗಂಡು ಮಕ್ಕಳು, MD ರಾಜಶೇಖರ್ ಅಂತ ಹೇಳ್ಬಿಟ್ಟು ನಿವೃತ್ತ ತೋಟಗಾರಿಕೆ ಅಧಿಕಾರಿಗಳು, MD ಕೃಷ್ಣಮೂರ್ತಿ ಅವರಂತ ಅವರು ದಿವಂಗತರಾಗಿದ್ದಾರೆ. ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು. ಅವರು ಧರ್ಮಪತ್ನಿನೇ ಶ್ರೀಮತಿ ಸರಸ್ವತಿ ಅಂತೇಳಿ ಇವರು ಸ್ತ್ರೀ ಸುರಕ್ಷತಾ ಅಂತ ಸಂಸ್ಥೆ ಮಾಡ್ಕೊಂಡು ಅಧ್ಯಕ್ಷರಾಗಿದ್ದಾರೆ. ಅದ್ರ ಜೊತೆ ಅಂಗನವಾಡಿ ಟೀಚರ್ ಆಗಿದ್ದರು, ಡಿಗ್ರಿ ಎಲ್ಲ ಆಗಿದೆ ಎಂಬುದು. ಅದ್ರ ಜೊತೆಲಿ ಈ ಬಡವರಿಗೆ ಒಂದಿಷ್ಟು ನಿವೇಶನಗಳು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಆಯಮ್ಮ ಹೋರಾಟ ಸುಮಾರು ಒಂದು 7-8 ವರ್ಷದಿಂದ ನಡ್ಕೊಂಬಂದಿದೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಯಶಸ್ವಿ ಆಗೋ ಒಂದು ಲೆಕ್ಕಾಚಾರ ಇದೆ. ಅದಕ್ಕೊಂದು ಹೋರಾಟದ ಅಗತ್ಯ ಇದೆ. ಅದ್ರ ಜೊತೆಲಿ ಇವರಿಗೆ ಮಕ್ಕಳಿಲ್ಲ, ಇವರಿಬ್ಬರಿಗೆ, ಮತ್ತು ಇವರ ಭಾವರ್ಗೂ ಗಂಡು ಮಕ್ಕಳು, ಅವ್ರಿಗೂ ಮಕ್ಕಳಿಲ್ಲ. ಅವ್ರ ಹೆಣ್ಣು ಮಕ್ಕಳೆಲ್ಲ 4 ಜನ ಹೆಣ್ಮಕ್ಳು ಶ್ರೀಮತಿ ಕಾಮಕ್ಕ ಅವರಿಗೆ. ಶ್ರೀಮತಿ ಗುಣಾವತಿ, ವಿಜಯಲಕ್ಷ್ಮಿ, ರಾಧಮ್ಮ, ಇನ್ನೊಬ್ಬರಮ್ಮ ಲೀಲಾವತಿ ಅಂತ ಹೇಳ್ಬಿಟ್ಟು ಅವರು ಮಕ್ಕಳು ಮರಿ ಜೊತೆಗೆ ತುಂಬ ಸುಖವಾಗಿ ಸಂತೋಷವಾಗಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಮತಿ ಕಾಮಕ್ಕನವರು 100 ವರ್ಷಕ್ಕೂ ಹೆಚ್ಚು ಜೀವನ ಮಾಡಿ ಒಂದು ನಿರುಪದ್ರವಾಗಿ ಶಾಂತ ರೀತಿಯಿಂದ ಎಲ್ರಿಗೂ ಮಾರ್ಗದರ್ಶನ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಜೀವನ ಮಾಡಿದ್ರಿಂದ ನಮ್ಮ ಮೊಳಕಾಲ್ಮೂರು ಪಟ್ಟಣ ಹಾಗೂ ಅವರ ಬಂಧು ಬಾಂಧವರು, ಕುಲಬಾಂಧವರು, ಅವ್ರ ಕುಟುಂಬದವರೆಲ್ಲ ಸೇರಿ ಅವ್ರಿಗೊಂದು ಅಭಿನಂದನೆ ಮಾಡಬೇಕಂತೇಳಿ ಅಭಿನಂದನಾ ಸಮಿತಿ ರಚನೆ ಮಾಡಿಕೊಂಡು ಶ್ರೀಮತಿ MT ಸರಸ್ವತಿ ಅವ್ರನ್ನ ಅಧ್ಯಕ್ಷರು ಮಾಡಿಕೊಂಡು ಅವ್ರ ಕುಟುಂಬದವರು ಮತ್ತು ನಾವೆಲ್ಲ ಸೇರ್ಕೊಂಡು ಒಂದು ಕಮಿಟಿ ಮಾಡಿಕೊಂಡು ಇವತ್ತೊಂದು ಯಶಸ್ವಿ ಕಾರ್ಯಕ್ರಮ ಮಾಡೋದಕ್ಕೆ ಕಾರಣೀಭೂತ ಆಗಿದೆ ದೇವರ ಆಶೀರ್ವಾದದಿಂದ. ಇವತ್ತು ಒಂದು ದೇವರ ಆಶೀರ್ವಾದ ಅಂತ ಹೇಳ್ಬಿಟ್ಟು ಕಾಮಕ್ಕನವರು ಸಹ ಆಯುರಾರೋಗ್ಯದಿಂದ ಉತ್ಸಾಹದಿಂದ ನಗ್ನಕ್ಕಂಡು ನಮ್ಮ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಕ್ ಕಟ್ ಮಾಡಿ ನಮಗೆಲ್ಲ ಸಂತೋಷ ತಂದಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಸುಖ, ಸಂತೋಷ, ನೆಮ್ಮದಿ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ.